ಹಾಫ್ ಆನ್ ಅವರ್ ಜಿಮ್ ಮಾಡೋ ಕ್ಯಾಲರಿ ಬರ್ನ್ ಆಗೋ ಅಷ್ಟು ಜಸ್ಟ್ ಒಂದು 30-40 ಮೀಟರ್ ಟನಲ್ ಒಳಗೆ ಹೋಗಿ ಬಂದರೆ ವಿ ರಿಯಲಿ ವಾಂಟ್ ಟು ಸಪೋರ್ಟ್ ಯು, ಹೆಲ್ಪ್ ಯು. ಮಸ್ಟ್ ಟ್ರೈ ವೆನ್ ಯು ಆರ್ ಇನ್ ವಿಯೆಟ್ನಾಮ್. ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಪ್ರೀವಿಯಸ್ ವೀಡಿಯೋನ ನೋಡಾದ ನಂತರ ಅದರ ಬಗ್ಗೆ ನಿಮ್ಮ ಅಪ್ರಿಸಿಯೇಷನ್ಸ್ಗಳನ್ನು ನನಗೆ ತಲುಪಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಮೋಟಿವೇಶನ್. ಸೊ ನೀವಾಗಲೇ ನೋಡಿರೋ ಹಾಗೆ ನಾವು ಹೋಚಿಮಿನ್ ಸಿಟಿ ನಿನ್ನೆ ತಲುಪಿದ್ವಿ. ರಾತ್ರಿ ಬ್ಯುವಿಯನ್ ಸ್ಟ್ರೀಟನ್ನು ಮುಗಿಸ್ಕೊಂಡು ಅಪ್ರಾಕ್ಸಿಮೇಟ್ಲಿ 12-12:30 ಅಷ್ಟೊತ್ತಿಗೆ ನಾವು ನಮ್ಮ ರೂಮಿಗೆ ಬಂದು ತಲುಪಿದ್ವಿ. ಡೇ 2 ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಹೋಚಿಮಿನ್ ಸಿಟಿಯಲ್ಲಿ ಕೇವಲ ಒಂದೇ ಒಂದು ಜಾಗ. ಕಾರಣ ನಮಗೆ ಅದು ಮೋಸ್ಟ್ ಅಟ್ರಾಕ್ಟಿವ್ ಅಂತ ಅನಿಸಿದ್ದು, ಅಥವಾ ಯುನೀಕ್ ಆ್ಯಂಡ್ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಮಿಕ್ಕಿದ ಜಾಗಗಳ ಬಗ್ಗೆ ಅಷ್ಟು ಕ್ಯೂರಿಯಾಸಿಟಿ ಬರಲಿಲ್ಲ. ಆ್ಯಂಡ್ ನಮ್ಮ ಹೋಲ್ ಐಟಿನರಿ ಪ್ಲ್ಯಾನ್ ಮಾಡಿಕೊಂಡಾಗ ನಮ್ಮ ಹತ್ರ ಇದ್ದಂಥ ನಂಬರ್ ಆಫ್ ಡೇಸಲ್ಲಿ ವಿ ಡಿಂಟ್ ವಾಂಟ್ ಟು ಸ್ಪೆಂಡ್ ಮಚ್ ಟೈಮ್ ಇನ್ ಹೋಚಿಮಿನ್ ಸಿಟಿ. ನಿಮಗೆ ಹೋಚಿಮಿನ್ ಸಿಟಿಯಲ್ಲಿ ಮೆಕಾಂಗ್ ಡೆಲ್ಟಾ ಅನ್ನೋದು ಒಂದು ಜಾಗ ಇದೆ. ಅದು ಫ್ಲೋಟಿಂಗ್ ಮಾರ್ಕೆಟಿಗೆ ಫೇಮಸ್ ಆಗಿರುವಂಥದ್ದು ಒಂದು ವಿಲೇಜ್. ಸ್ವಲ್ಪ ಇಟ್ ಟೇಕ್ಸ್ ಆಲ್ಮೋಸ್ಟ್ ಒಂದು ದಿನದ್ದು ಡೇ ಟೂರ್ ಕೂಡ ಮಾಡ್ಬೋದು, ಅಥವಾ ಓವರ್ ನೈಟ್ ಸ್ಟೇ ಕೂಡ ಮಾಡಿ ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ನನಗೆ ಅಷ್ಟೊಂದು ಅದೇನು ಇಷ್ಟ ಅನ್ನಿಸ್ಲಿಲ್ಲ ನೋಡಿದಾಗ. ಬಟ್ ಯಾರಾದರೂ ಅಲ್ಲಿ ಹೋಗಿರೋ ಅಂಥವ್ರು ಇದ್ದರೆ ಅದು ಇಷ್ಟ ಆಗಿತ್ತು ಅಂದರೆ ನೀವು ನಿಮ್ಮ ಕಮೆಂಟ್ಸ್ಗಳನ್ನು ಇಲ್ಲಿ ಲೀವ್ ಮಾಡಿ. ಎರಡನೇದಾಗಿ ಎಲ್ಲರೂ ನೋಡಬೇಕು ಆ್ಯಂಡ್ ಮೋಸ್ಟ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪ್ಲೇಸಸ್ ಇನ್ ಹೋಚಿಮಿನ್ ಅಂತ ಅಂದರೆ ವಾರ್ ಮ್ಯೂಸಿಯಂ. ಬಟ್ ನಮಗೆ ಅದಕ್ಕೆ ಟೈಮ್ ಆಗಲಿಲ್ಲ. ಆಗಿದ್ರೆ ಖಂಡಿತವಾಗ್ಲೂ ನೋಡ್ತೀವಿ. ಸೊ ಐ ಡೋಂಟ್ ಹ್ಯಾವ್ ಮಚ್ ಆಫ್ ಒಪಿನಿಯನ್ ಟು ಸೇ ಅಬೌಟ್ ಇಟ್. ಮೂರನೇದಾಗಿ ಅಲ್ಲಿ ನಿಮಗೆ ಬೆಂತಾನ್ ಮಾರ್ಕೆಟ್ ಇದೆ ಶಾಪಿಂಗ್ ಮಾಡೋದಕ್ಕೆ, ಹಾಗೂ ಕೆಲವು ರೆಸ್ಟೋರೆಂಟ್ಸ್ಗಳಿದೆ ಆ್ಯಂಡ್ ಮಿಚಿಲಿನ್ ಗೈಡೆಡ್ ರೆಸ್ಟೋರೆಂಟ್ಸ್ಗಳಿದೆ. ಯು ಕ್ಯಾನ್ ಟ್ರೈ ಆ್ಯಂಡ್ ಎಕ್ಸ್ಪ್ಲೋರ್ ಇಟ್. ನಾವು ಅದು ಯಾವುದನ್ನು ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಇರಲಿಲ್ಲ. ನಮ್ಮ ಐಟಿನರಿ ಬಿಲ್ಡ್ ಮಾಡಿದ್ದು ವಾಸ್ ಇನ್ ಅ ವೆರಿ ಟೈಟ್ ಸ್ಕೆಡ್ಯೂಲ್. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ನೀವು ನಿಮ್ಮ ಪ್ರಿಫರೆನ್ಸಸ್ಗಳ ಅನುಗುಣವಾಗಿ ನೀವು ಒಂದು ಐಟಿನರಿಯನ್ನು ಬಿಲ್ಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನಪ್ಪ ಕೂಚಿ ಟನಲ್ ಅಂದರೆ, ನಿಮಗೆ ವರ್ಡ್ ಆಲ್ರೆಡಿ ಬಂದಿರೋ ಹಾಗೆ ಟನಲ್, ಭೂಮಿ ಒಳಗಡೆ ಅವರು ಸುರಂಗ ಮಾರ್ಗಗಳನ್ನು ಕೊರೆದು ಒಂದು US ವಾರ್ ಟೈಮಲ್ಲಿ US ಬಾಂಬ್ ಶೆಲ್ಸ್ಗಳಿಂದ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಲಿಕ್ಕೆ, ಹಾಗೂ ಆ ವಾರ್ ಝೋನನ್ನು ಒಂದು ಇವರ ಸ್ಟ್ರೆಂತ್ಗಳ ಅನುಗುಣವಾಗಿ ಒಂದು ಯುದ್ಧನ ನಡೆಸಿದ್ದಕ್ಕೆ ಈ ಕೂಚಿ ಟನಲ್ ಒಂದು ಉದಾಹರಣೆ ಅಂತ ಹೇಳ್ಬೋದು. ಕೂಚಿ ಟನಲ್ ನೋಡೋದಕ್ಕೆ ನಿಮಗೆ 2 ಆಪ್ಷನ್ಸ್ಗಳು. ಆಪ್ಷನ್ 1 ಈಸಿಯೆಸ್ಟ್ ಆ್ಯಂಡ್ ಸಿಂಪ್ಲೆಸ್ಟ್ ಪ್ಯಾಕೇಜ್ಗಳು ಸಿಗುತ್ತೆ. ಆನ್ಲೈನಲ್ಲೇ ಭಾಳಷ್ಟು ಪ್ಯಾಕೇಜ್ಗಳಿದೆ. ನೀವು ಅಲ್ಲಿ ನೋಡಿ ನಿಮಗೆ ಬೇಕಾದ ರೀತಿಯಲ್ಲಿ ಪ್ಯಾಕೇಜ್ ತೊಗೋಬೋದು. ಪ್ಯಾಕೇಜ್ಗಳು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಪರ್ ಪರ್ಸನ್ 1500 ಆನ್ವರ್ಡ್ಸ್ ಇರುತ್ತೆ. ಆ್ಯಂಡ್ ದಿಸ್ ವಿಲ್ ಬಿ ಅ ಗ್ರೂಪ್ ಟೂರ್ಗಳಿರುತ್ತೆ. ನಿಮಗೆ ಗ್ರೂಪ್ ಟೂರ್ ಇಷ್ಟ ಆಗುತ್ತೆ ಅಂದರೆ ಇಫ್ ಯು ಆರ್ ಏಬಲ್ ಟು ಅಡ್ಜಸ್ಟ್ ಟು ಇಟ್, ಅವರ ಟೈಮ್ ಲೈನ್ಗಳ ಪ್ರಕಾರ ನೀವೊಂದು ಜಾಗನ ನೋಡ್ಕೊಂಡು ಬರೋದಕ್ಕೆ ಇಷ್ಟ ಇತ್ತು ಅಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ದ್ಯಾಟ್ ಇಸ್ ದ ಚೀಪೆಸ್ಟ್ ಆಪ್ಷನ್. ಬಟ್ ಇಫ್ ಯು ವಾಂಟ್ ಟು ಗೋ ಟು ಅ ಪ್ರೈವೇಟ್ ಟೂರ್, ಈ ಪ್ಯಾಕೇಜ್ಗಳಲ್ಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ 6500 ಆನ್ವರ್ಡ್ಸ್. ಸೊ ನಿಮ್ಮ ಇಷ್ಟದ ಅನುಗುಣವಾಗಿ ನೀವು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ನೀವು ಹೋಗ್ಬೋದು. ನಾವು ಪ್ಯಾಕೇಜನ್ನು ಆಪ್ಟಿನ್ ಮಾಡಲಿಲ್ಲ, ಡೈರೆಕ್ಟಾಗಿ ಕ್ಯಾಬನ್ನು ಬುಕ್ ಮಾಡ್ಕೊಂಡ್ವಿ. ವಿಯೆಟ್ನಾಮಲ್ಲಿ ಗ್ರ್ಯಾಬ್ ಆ್ಯಪ್ ಅಂತ ಇದೆ, ಹೌ ವಿ ಯೂಸ್ ಸಿಮಿಲರ್ ಟು ಓಲಾ ಆ್ಯಂಡ್ ಊಬರ್. ಸೊ ಆ ಗ್ರ್ಯಾಬ್ ಆ್ಯಪ್ನಲ್ಲಿ ನಾವು ಡೈರೆಕ್ಟಾಗಿ ಹೋಚಿಮಿನ್ ನಮ್ಮ ರೂಮಿಂದ ಕೂಚಿ ಟನಲಿಗೆ ಬುಕ್ ಮಾಡ್ಕೊಂಡ್ವಿ. ಅಲ್ಲಿಗೆ ಸೀದಾ ನಾವು ತಲುಪಿದ್ವಿ. ಅದರಿಂದ ಅಡ್ವಾಂಟೇಜ್ ಏನಿದೆ ಅನ್ನೋದನ್ನು ನಾನು ಹೇಳ್ತೀನಿ ಕೇಳಿ. ಮೋಸ್ಟ್ ಆಫ್ ದ ಗ್ರೂಪ್ ಟೂರ್ಸ್ ಏನಾಗುತ್ತೆ ಅಂದರೆ, ಅವರು ಬೆಳಗ್ಗೆ 8 ಗಂಟೆ ನಂತರ ಸ್ಟಾರ್ಟ್ ಮಾಡ್ತಾರೆ. ಒಂದು 10 ಗಂಟೆ ಅಷ್ಟೊತ್ತಿಗೆ ನಿಮ್ಮನ್ನು ಕೂಚಿ ಟನಲಿಗೆ ಕರ್ಕೊಂಡು ಹೋಗ್ತಾರೆ. ಇಟ್ ಬಿಕಮ್ಸ್ ಅ ಕ್ರೌಡೆಡ್ ಏರಿಯಾ ಆಫ್ಟರ್ 10-10:30. ಬೆಳಗ್ಗೆ ಅಷ್ಟೊತ್ತಿನ ನಂತರ ಅದು ಕ್ರೌಡೆಡ್ ಜಾಗ ಆಗುತ್ತೆ. ಟನಲ್ಗಳನ್ನು ನೀವು ಒಬ್ಬರಿಂದ ಒಬ್ಬರು ಹೋಗಬೇಕಾಗಿರೋದ್ರಿಂದ ವೇಟಿಂಗ್ ಟೈಮ್ ಕೂಡ ಆ್ಯಡ್ ಆಗುತ್ತೆ. ಇದು ಡಿಸ್ಅಡ್ವಾಂಟೇಜ್ ಅನ್ನೋದನ್ನು ನಾನು ಮುಂಚೆನೇ ಓದಿ ತಿಳ್ಕೊಂಡಿದ್ದೆ. ಹಾಗಾಗಿ ನಾವು ಸೆಲ್ಫ್ ಟೂರ್ ಮಾಡಿದಾಗ ಬೆಳಗ್ಗೆ ಬೇಗ ನಿಮ್ಮ ಕೈಲಿ ಹೊರಡೋಕ್ಕಾದರೆ 8 ಗಂಟೆಗೆ ಓಪನ್ ಆಗುತ್ತೆ ಕೂಚಿ ಟನಲ್. 8 ಗಂಟೆಗೆ ನೀವು ಆ ಲೊಕೇಶನ್ ತಲುಪಿದ್ರೆ ಈ ಗ್ರೂಪ್ಗಳೆಲ್ಲ ಬರೋ ಅಷ್ಟೊತ್ತಿಗೆ ನೀವು ಆಲ್ರೆಡಿ ಅಲ್ಲಿರ್ತೀರ. ಯಾರೂ ಇಲ್ದಲೇ ನಿಮ್ಮ ಪಾಡಿಗೆ ನೀವು ಆರಾಮಾಗಿ ವಿತೌಟ್ ಮಚ್ ಆಫ್ ಕ್ರೌಡ್ ನಿಮ್ಮನ್ನು ಗೈಡೆಡ್ ಟೂರ್ ಇರುತ್ತೆ ಇದು. ಆ ಗೈಡ್ ಕರ್ಕೊಂಡು ಹೋಗಿ ನಿಮಗೆ ಎಲ್ಲ ಜಾಗಗಳನ್ನು ತೋರಿಸ್ತಾರೆ. ಇಲ್ಲೂ ವೆಯ್ಟ್ ಮಾಡ್ದಲೇ ನೀವು ಡೈರೆಕ್ಟಾಗಿ ಎಲ್ಲ ಟನಲ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್. ನಾವು ಬೆಳಗ್ಗೆ 6 ಗಂಟೆಗೇ ಹೊರಟ್ವಿ. ಬಟ್ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನು ಗೊತ್ತಾ, 6 ಗಂಟೆಗೇ ಅಲ್ಲಿ ಪೂರ್ತಿ ಟ್ರಾಫಿಕ್ ಜಾಮ್, ಬಂಪರ್ ಟು ಬಂಪರ್ ಟ್ರಾಫಿಕ್. ಇನ್ಫ್ಯಾಕ್ಟ್ ನಿಮಗೆ ಇಲ್ಲೇನು 8:30-9 ಗಂಟೆಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಷ್ಟು ಟ್ರಾಫಿಕ್ ಬೆಳಗ್ಗೆ 6 ಗಂಟೆಗೆ ಇತ್ತು. ಇದು ವಿಶೇಷತೆ ಏನಪ್ಪ ಅಂದರೆ, ಅವ್ರುಗಳೆಲ್ಲರೂ ಬೆಳಗ್ಗೆ 6 ಗಂಟೆಗೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ ನಮಗೂ ಇಟ್ ವಾಸ್ ಅ ಸರ್ಪ್ರೈಸ್. ಬಟ್ ದಟ್ಸ್ ವಾಟ್, ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಲ್ಲಿ
ಸಿಸ್ಟಮ್ ವರ್ಕ್ಸ್ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಕೂಚಿ ಟನಲ್ ಇರೋದು ಹೋಚಿಮಿನ್ ಸಿಟಿಯಿಂದ ಅಪ್ರಾಕ್ಸಿಮೇಟ್ಲಿ 1.5 hour ಡಿಸ್ಟೆನ್ಸ್ನಲ್ಲಿ. ಸೊ ದೇರ್ ಈಸ್ ಸಮ್ ಅಮೌಂಟ್ ಆಫ್ ಟ್ರಾವೆಲ್ ಯು ನೀಡ್ ಟು ಆ್ಯಡ್ ಅಪ್ ಟು ಯುವರ್ ಪ್ಲ್ಯಾನ್. ಅಲ್ಲಿಗೆ ನೀವು ಗ್ರ್ಯಾಬ್ ಆ್ಯಪ್ನಲ್ಲಿ ಹೋದರೆ ಒಂದು 4 ಜನದಿಂದ ನೀವೇನಾದರೂ ಒಂದು ಗಾಡಿನ ಬುಕ್ ಮಾಡಿಕೊಂಡ್ರೆ 2,000 ರೂಪಾಯಿ ಹತ್ರ ಆಗುತ್ತೆ ಕ್ಯಾಬ್ ಚಾರ್ಜಸ್. ಸೊ ರಫ್ಲಿ ಅಬೌಟ್ 500 rupees ಪರ್ ಪರ್ಸನ್. ಆ್ಯಂಡ್ ಅಲ್ಲಿ ಎಂಟ್ರಿ ಟಿಕೆಟ್ ಈಸ್ ಅಂಡರ್ 450 rupees ಪರ್ ಪರ್ಸನ್. ಆ್ಯಂಡ್ ನೀವು ರಿಟರ್ನ್ ಆಗೋದಕ್ಕೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಅಲ್ಲಿ ನೀವು ಮತ್ತೆ ಗ್ರ್ಯಾಬ್ ಆ್ಯಪನ್ನು ಯೂಸ್ ಮಾಡಿದ್ರೆ ಅದೊಂದು ಔಟ್ಸ್ಕರ್ಟ್ ಆಗಿರೋ ಜಾಗ ಆಗಿರುತ್ತೆ. ಸೊ ಅಲ್ಲಿ ಅಷ್ಟೊಂದು ವೆಹಿಕಲ್ಸ್ಗಳ ಅವೈಲೇಬಿಲಿಟಿ ಇರೋದಿಲ್ಲ. ಸೊ ನೀವು ಇಲ್ಲಿಂದ ಏನು ಗ್ರ್ಯಾಬ್ ಆ್ಯಪನ್ನು ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದೇ ಡ್ರೈವರ್ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ಅವರು ವಾಪಸ್ ಬರುವಾಗ ಎಂಟಿ ಬರೋದಕ್ಕೆ ಯಾರೂ ಇಷ್ಟಪಡಲ್ಲ. ದೇ ವಿಲ್ 100% ಆಕ್ಸೆಪ್ಟ್ ಇಟ್. ಅಬೌಟ್ ಇನ್ನೊಂದು 2 lakh VND ಎಕ್ಸ್ಟ್ರಾ ಇಸ್ಕೊತಾರೆ ಫಾರ್ ವೆಯ್ಟಿಂಗ್ ಫಾರ್ ಅಬೌಟ್ 2-2.5 hour. ಮ್ಯಾಕ್ಸಿಮಮ್ ನಿಮಗೆ ಕೂಚಿ ಟನಲ್ ಎಕ್ಸ್ಪ್ಲೋರ್ ಮಾಡೋಕ್ಕಿರೋದು ಅಷ್ಟೇ 2-2.5 hour ಆಗುತ್ತೆ. ಅವರು ಕಾಯ್ತಾರೆ, ನೀವು ಅದಕ್ಕೊಂದಿಷ್ಟು ಎಕ್ಸ್ಟ್ರಾ ಪೇ ಮಾಡಿ ಅದೇ ಗಾಡಿಯಲ್ಲಿ ವಾಪಸ್ ಬಂದುಬಿಡಿ. ಯು ಡೋಂಟ್ ರಿಯಲಿ ನೀಡ್ ಟು ಗೋ ಇನ್ ಎನಿ ಗ್ರೂಪ್ ಟೂರ್. ಆ್ಯಂಡ್ ಪ್ರೈವೇಟ್ ಟೂರ್ ನೀವು 5,000-4,000 ಪರ್ ಪರ್ಸನ್ ಕೊಡೋ ಅವಶ್ಯಕತೆ ಇಲ್ಲ. ನೀವೇ ಹೋದರೆ 1,500 ರೂಪಾಯಿಲಿ ನೀವು ಕಂಪ್ಲೀಟ್ ಕೂಚಿ ಟನಲ್ನ ಎಕ್ಸ್ಪ್ಲೋರ್ ಮಾಡಿ ಬರ್ಬೋದು ಇಫ್ ಯು ಆರ್ ಅ ಗ್ರೂಪ್ ಆಫ್ 4 people. ಈ ಟೂರ್ ಸ್ಟಾರ್ಟ್ ಆಗುತ್ತೆ, ಒಂದು ಚಿಕ್ಕ ಡಾಕ್ಯುಮೆಂಟ್ರಿಯನ್ನು ನಮಗೆ ತೋರಿಸ್ತಾರೆ, ಒಂದು 15 ನಿಮಿಷದ್ದು. ಅಲ್ಲೇ ಹಾಗೆ ಒಂದು ಮಿನಿಯೇಚರ್ ಟನಲ್ ಕೂಡ ಕ್ರಿಯೇಟ್ ಮಾಡಿರ್ತಾರೆ. ನೀವು ಅದನ್ನು ನೋಡಿದಾಗ ಒಂದು ರಫ್ ಐಡಿಯಾ ಸಿಗುತ್ತೆ ಹೇಗೆ ಈ ಪೂರ್ತಿ ಸಿಸ್ಟಮ್ ವರ್ಕ್ ಆಯಿತು ಅನ್ನೋವಂಥದ್ದು. ನೀವು ನಂಬ್ತೀರಾ, ಈ ಟನಲ್ ಸಿಸ್ಟಮ್ ಒಳಗೆ ವಿಯೆಟ್ನಮೀಸ್ ಸೋಲ್ಜರ್ಸ್, ದ ಗುರಿಲ್ಲಾ ವಾರ್ ಅದೇನಾಗಿತ್ತು ಅವತ್ತಿನ ಕಾಲದಲ್ಲಿ, ಅವರು 20-25 ವರ್ಷ ಕಾಲ ಅದರೊಳಗೇ ಕಳೆದ್ರು ಅವರು. ಹಾಗೆ ಈ ಟನಲ್ ಸಿಸ್ಟಮ್ ಓವರಾಲ್ ನೆಟ್ವರ್ಕ್ 200 ಕಿಲೋಮೀಟರ್ಗಿಂತ ಹೆಚ್ಚು ಇದೆ ಅನ್ನೋದು ಇನ್ನೊಂದು ಫ್ಯಾಕ್ಟ್. ಆ್ಯಂಡ್ ಇದು ಅಷ್ಟನ್ನು ಅವರು ಯಾವುದೇ ಮೆಷಿನ್ಸ್ನ ಬಳಸ್ದಲೇ ತಮ್ಮ ಕೈಯಿಂದ ಖುದ್ದಾಗಿ ಡಿಗ್ ಮಾಡಿ ಒಂದು ಅದ್ಭುತವಾದಂಥ ಟನಲ್ ಸಿಸ್ಟಮ್ನ ಕ್ರಿಯೇಟ್ ಮಾಡಿಕೊಂಡ್ರು. ದಟ್ ಈಸ್ ಹ್ಯಾಟ್ಸ್ ಆಫ್ ಟು ದೋಸ್ ಸೋಲ್ಜರ್ಸ್ ಫಾರ್ ದೇರ್ ಗ್ರಿಟ್ ಆ್ಯಂಡ್ ಡಿಟರ್ಮಿನೇಷನ್. ಈ ಯುದ್ಧದ ಬಗ್ಗೆ ತಿಳ್ಕೊತಾ ಹೋದಷ್ಟು ರೋಚಕತೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. 1940s ಟೈಮಲ್ಲಿ ಇಂಡೋ ಚೈನಾ ವಾರಲ್ಲಿ ಸ್ಟಾರ್ಟ್ ಆಗಿದ್ದು, ಕೊನೆಗೆ US ಅವರು ಇದಕ್ಕೆ ಎಂಟರ್ ಆದಾಗ ಆ್ಯಂಡ್ ಅವರು ಇದಕ್ಕೆ ಪ್ರಯತ್ನ ಪಟ್ಟಷ್ಟು ದ ಎಫರ್ಟ್ US ಹ್ಯಾಸ್ ಟು ಪುಟ್ ಇನ್ ಇದನ್ನು ಕಾನ್ಕರ್ ಮಾಡ್ಕೊಳೋದಕ್ಕೆ ಇಟ್ ವಾಸ್ ನೆಕ್ಸ್ಟ್ ಲೆವೆಲ್. ಅವ್ರು ಎಷ್ಟಾಗುತ್ತೆ ಅಷ್ಟು ಬಾಂಬ್ಗಳನ್ನು ಎಸೆದ್ರು, ತುಂಬ ಪಾಯ್ಸನಸ್ ಕೆಮಿಕಲ್ಸ್ಗಳನ್ನು ಡ್ರಾಪ್ ಮಾಡಿದ್ರು. ಸೊ ದ್ಯಾಟ್ ದ ಎಂಟೈರ್ ವೆಜಿಟೇಷನ್ ಆಫ್ ದ್ಯಾಟ್ ಏರಿಯಾ ಎಲ್ಲದೂ ಏನು ಹೊಸ ಗಿಡ ಮರಗಳು ಬೆಳಿಬಾರ್ದು, ಇವರ ಟನಲ್ಗಳು ಏನೇ ಇತ್ತು ಅಂದ್ರೂ ಕ್ಲಿಯರಾಗಿ ಕಾಣಿಸ್ಲಿ ಅಂತ. ಬಟ್ ದ ವಿಯೆಟ್ನಮೀಸ್ ಸೋಲ್ಜರ್ಸ್ ವಿತ್ಸ್ಟುಡ್ ಎವ್ರಿಥಿಂಗ್. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಇಟ್. That place like the highlight of the tour. And on the way, there's one thing I like to show you right now. This is one of like the ventilation shafts around here. You can come to this side. Take a look at the hole right here. This side is ventilation hole. It's just being well. ನಮಗೆ ಟೂರಲ್ಲಿ ಅಲ್ಲಿ ಅವರು ಮಾಡಿದಂಥ ಕೆಲವು ಜಾಗಗಳನ್ನು ಲೈವ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಆಬ್ವಿಯಸ್ಲಿ ವಿಯೆಟ್ನಮೀಸ್ ಏನಿದ್ದಾರೆ ಅವರ ಫಿಸಿಕ್ ಏನಿದೆ ನಮಗಿಂತ ಸ್ವಲ್ಪ ಸಣ್ಣದಾಗಿರ್ತಾರೆ, ಹಾಗೂ ಹೈಟ್ ಕೂಡ ಕಡಿಮೆ ಇರ್ತಾರೆ. ಅವರು ಹೋಗ್ತಿದ್ದಂಥ ಜಾಗಗಳು, ಅವ್ರು ಇರ್ತಿದ್ದಂಥ ಜಾಗಗಳಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋದು ಕಷ್ಟ ಆಗುತ್ತೆ. ಇವಾಗ ಟೂರಿಸಮ್ ಪರ್ಪಸಿಗೋಸ್ಕರ ಆ ಜಾಗಗಳನ್ನು ಸ್ವಲ್ಪ ವೈಡನ್ ಮಾಡಿ, ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಚಾಲೆಂಜ್. ಬಟ್ ನಾನು ವೀಡಿಯೋಸ್ಗಳನ್ನು ಹಾಕ್ತೀನಿ, ನೋಡಿ ಅದನ್ನು. ಓವರಾಲ್ ನಿಮಗೆ ಅವರು ಮಾಡಿದಂಥ ಟ್ರ್ಯಾಪ್ಸ್ಗಳನ್ನು ನೋಡ್ಬೋದು, ಅವರು ಅಲ್ಲಿ ನಿರ್ಮಿಸಿದಂಥ ಹಾಸ್ಪಿಟಲ್, ಮೀಟಿಂಗ್ ರೂಮ್, ಕಿಚನ್ ಎಲ್ಲ ಥರದ್ದು ಹೌ ಇಟ್ ವಾಸ್ ಅನ್ನೋದನ್ನು ಒಂದು ರೆಪ್ಲಿಕಾ ಕ್ರಿಯೇಟ್ ಮಾಡಿದ್ದಾರೆ. ಇಟ್ಸ್ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್. ನೀವಲ್ಲಿ ಹೋಗಿ ನೋಡಿದಾಗ, ಅನುಭವಿಸಿದಾಗ ಮಜಾನೇ ಬೇರೆ. ಅದು ಏನು ಟನಲ್ ಒಳಗೆ ಕ್ಲಾಸ್ಟ್ರೋಫೋಬಿಕ್ ಆಗುತ್ತೆ ಖಂಡಿತ, ಗಾಳಿ ಇರೋದಿಲ್ಲ, ಬೆಳಕು ಕಡಿಮೆ ಇರುತ್ತೆ, ದೋಸ್ ಸೆಟ್ ಆಫ್ ಚಾಲೆಂಜಸ್ ಆರ್ ದೇರ್. ಬಟ್ ಯು ನೀಡ್ ಟು ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೆನ್ ಓನ್ಲಿ ಯು ವಿಲ್ ಅದು ಅವರು ಹೇಗೆ ಆ ಟೈಮಲ್ಲಿ ಆ ವಾರನ್ನು ಫೇಸ್ ಮಾಡಿದ್ರು ಅನ್ನೋದನ್ನು ಒಂದು ನಿಮಗೆ ಸ್ಮಾಲ್ ಎಕ್ಸ್ಪೋಜರ್ ಸಿಗುತ್ತೆ. ಯುದ್ಧದಲ್ಲಿ ಜಸ್ಟ್ ಹಾರ್ಡ್ ವರ್ಕ್ ಮಾತ್ರ ಅಲ್ಲ, ಸ್ಮಾರ್ಟ್ ವರ್ಕ್ ಅನ್ನೋದಕ್ಕೆ ಅವರ ಒಂದು ಚಪ್ಪಲಿಗಳನ್ನು ತೋರಿಸ್ತಾರೆ ಅಲ್ಲಿ ಹೋದಾಗ ಡೆಮೋ ಆಗಿ. ಆ ಚಪ್ಪಲಿ ಹೇಗಪ್ಪ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಪೋರ್ಷನ್ ಉಲ್ಟಂಪಲ್ಟ ಇರುತ್ತೆ. ಅಂದರೆ ಅವರು ನಡ್ಕೊಂಡು ಹೋಗೋ ದಾರಿ ಆಪೋಸಿಟ್ ಎನಿಮಿಗಳಿಗೆ ಕನ್ಫ್ಯೂಷನ್ ಆಗಲಿ ಅಂತ ಆ ಚಪ್ಪಲಿಗಳ ಡಿಸೈನೇ ಹಾಗೆ. ನಿಮಗೆ ಹೇಗೆ ಮುಂದ್ಗಡೆ ಇರುತ್ತೆ ಬಟ್ ಅದು ಹಿಂದ್ಗಡೆಗಾಗಿರುತ್ತೆ ಭಾಗ. ಆ್ಯಂಡ್ ದೋಸ್ ಸೆಟ್ ಆಫ್ ಥಿಂಗ್ಸ್ ಆರ್ ಫ್ಯಾಸಿನೇಟಿಂಗ್. ಒಂದು ಕಾಮನ್ ಡೌಟ್ ಬಂತು, ಇವರು ವರ್ಷಾನುಗಟ್ಟಲೆ ಈ ಟನಲ್ ಒಳಗಿದ್ರು ಸರಿ, ವೆಂಟಿಲೇಷನ್ ಶಾಫ್ಟಿಂದ ಗಾಳಿ ಬರುತ್ತೆ, ಊಟ ತಿಂಡಿನ 15-20 ದಿನಕ್ಕೋ 1 ತಿಂಗಳಿಗಾಗಷ್ಟು ಸಪ್ಲೈಸ್ನ ತೊಗೊಂಡು ಹೋದರು.
ಅಲ್ಲಿ ಮೀಟಿಂಗ್ ರೂಮನ್ನೇ ಕಟ್ಕೊಂಡಿರೋ ಅಂಥವ್ರಿಗೆ ಒಂದು ಬೆಡ್ರೂಮು ವಾಶ್ರೂಮು ಅದನ್ನು ಇವರು ಕ್ರಿಯೇಟ್ ಮಾಡ್ಕೊತಾರೆ. ಬಟ್ ನೀರಿಗೆ ಏನು ಮಾಡ್ಬೋದು ಇವರು ಅನ್ನೋವಂಥದ್ದು. ನಮ್ಮ ಗೈಡು ನಡೀರಿ ಹಂಗಿದ್ರೆ ತೋರಿಸ್ತೀನಿ ಅಂತ ಮತ್ತೊಂದು ಟನಲ್ ಒಳಗೆ ಕರ್ಕೊಂಡು ಹೋದರು. ಆ ಕತ್ಲೆ ಟನಲ್ ಒಳಗೆ ಹೋದಾಗ ಟಾರ್ಚ್ ಆನ್ ಮಾಡಿ ನಾವು ನೋಡಿದ್ರೆ ಅಲ್ಲೊಂದು ಚಿಕ್ಕ ಬಾವಿನ ಕೊರೆದಿದ್ದಾರೆ. ಸೊ ಆಗಿನ ಕಾಲದಲ್ಲಿ ಕೈಯಲ್ಲಿ ಅಷ್ಟು ಆಳಕ್ಕೆ ಹೇಗೆ ಕೊರೆದ್ರು ಅನ್ನೋದು ಆಶ್ಚರ್ಯ ಆಗುತ್ತೆ, ಬಟ್ ಅಮೇಝಿಂಗ್. ನಾನು ಐಟಿನರಿ ಪ್ರಿಪೇರ್ ಮಾಡೋ ಪ್ರೋಸೆಸ್ ವೆರಿ ಸಿಂಪಲ್. ಯಾವ ಊರಿಗೆ ಹೋಗ್ತಾ ಇದ್ದೀವಿ ಆ ಊರಿನ ಸುತ್ತಮುತ್ತದ ಜಾಗಗಳೇನೇನಿದ್ದಾವೆ ಇದನ್ನು ಫಸ್ಟ್ ತಿಳ್ಕೊತೀನಿ. ಇದರಲ್ಲಿ ಯಾವ ಜಾಗಗಳ ಮೇಲೆ ನನಗೆ ಹೆಚ್ಚಾಗಿ ಆಸಕ್ತಿ ಹುಟ್ಟು ಬರುತ್ತೆ ಆ ಜಾಗಗಳನ್ನ ಸೆಲೆಕ್ಟ್ ಮಾಡ್ತೀನಿ. ಬಟ್ ಈ ಕೂಚಿ ಟನಲ್ ಅಂತ ಜಾಗದಲ್ಲಿ ನನಗೂ ಕೂಡ ಕೆಲವು ಕ್ವಶನ್ ಮಾರ್ಕ್ಸ್ಗಳಿದ್ವು. ಮೊದಲನೇದಾಗಿ ನಾನು ಹೆಚ್ಚು ಕಡಿಮೆ 6 ಅಡಿ ಉದ್ದ ಇರೋ ಸ್ವಲ್ಪ ತಕ್ಕ ಮಟ್ಟಿಗೆ ವೆಲ್ ಬಿಲ್ಟ್ ಕೂಡ ಇದ್ದೀನಿ. ಇಂಥ ಚಿಕ್ಕ ಜಾಗದೊಳಗೆ ಹೋಗೋದಕ್ಕೆ ಫಸ್ಟ್ ಆಫ್ ಆಲ್ ಆಗುತ್ತಾ? ಆ್ಯಂಡ್ ಮೋಸ್ಟ್ ಆಫ್ ಅಸ್ ವುಡ್ ಪ್ರಿಫರ್ ಸ್ವಲ್ಪನಾದರೂ ಗಾಳಿ ಬೆಳಕು ಇರೋವಂಥ ಜಾಗನ ಇಷ್ಟಪಡ್ತೀವಿ. ಅಂಥದ್ರಲ್ಲಿ ಹೀಗೆ ಒಂದು ಕ್ಲಾಸ್ಟ್ರೋಫೋಬಿಕ್ ಜಾಗದೊಳಗೆ ಹೋಗಿ ಒಂದನ್ನು ಎಕ್ಸ್ಪೆರಿಮೆಂಟ್ ಮಾಡುವಷ್ಟು ಶಕ್ತಿ ನನ್ನಲ್ಲಿ ಇದೆಯಾ ಅನ್ನೋದು ನನ್ನ ಮೇಲಿರುವಂಥ ಕ್ವಶನ್ ಮಾರ್ಕ್. ಎರಡನೇದಾಗಿ ನನ್ನ ಜೊತೆ ನನ್ನ ವೈಫ್ ಬಂದಿದ್ದು, ನನ್ನ ಪಾರ್ಟ್ನರ್ ಅವನ ವೈಫ್. ಸೊ ಇವರೆಲ್ಲರಿಗೂ ಈ ಜಾಗ ಇಷ್ಟ ಆಗುತ್ತೋ ಇಲ್ವೋ? ಯಾಕಂದರೆ ಇದು ಇಟ್ಸ್ ಅ ಟಫ್ ಪ್ರೋಸೆಸ್. ನೀವು ಬಗ್ಗಿ ಒಂದು ಜಾಗದಲ್ಲಿ ನಿಮ್ಮನ್ನು ನೀವು ಸ್ಕ್ರಾಲ್ ಮಾಡಿಕೊಂಡು ಒಂದು ಜಾಗದ ಸುರಂಗದೊಳಗೆ ಹೋಗಿ ಅಲ್ಲಿ ನಿಮಗೆ ಗಾಳಿ ಕೂಡ ಕಡಿಮೆ ಇರುತ್ತೆ, ಬೆಳಕಂತೂ ಇರೋದೇ ಇಲ್ಲ. ಈ ರೀತಿಯ ಅನುಭವನ ಇವರು ಪಡೆಯೋದಕ್ಕೆ ಇಷ್ಟಪಡ್ತಾರ ಅನ್ನೋವಂಥದ್ದು. ಇನ್ಫ್ಯಾಕ್ಟ್ ಹಿಂದಿನ ದಿನ ನಾವು ರಾತ್ರಿ ಬಂದು ಮಲಗಿದಾಗ 12 ಗಂಟೆ ಮೇಲಾಗಿತ್ತು. ಬೆಳಗ್ಗೆ ನಾನು ಮೊದಲೇ ಪ್ರೀ ಕಂಡೀಷನ್ ಹೇಳಿದ್ದೆ 6 ಗಂಟೆ ಅಷ್ಟೊತ್ತಿಗೆ ರೆಡಿ ಆಗಲೇಬೇಕು, ಇಲ್ಲ ಅಂದರೆ ನಮಗೆ ಕ್ರೌಡ್ ಬಿಲ್ಡ್ ಆಗುತ್ತೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್ ಆಗಿ ಹೋಗ್ಬಿಡುತ್ತೆ ಅಂತ. ಏನು ಇಲ್ಲ, ವಿಯೆಟ್ನಾಮೀಸ್ ಆ ಟೈಮಲ್ಲಿ ಮಾಡಿರೋದಕ್ಕೆ ಇದರೊಳಗೆ ಜೀವನ ಮಾಡಿದ್ದಾರೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಆ ಟನಲ್ಸ್ಗಳು ಹೊರಗಡೆಯಿಂದ ಹೇಗೆ ಕಾಣಿಸ್ತಿತ್ತು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಅದ್ರ ಮೇಲ್ಗಡೆ ಪೂರ್ತಿ ಅವರು ಲೀಫ್ಗಳಲ್ಲಿ ಕವರ್ ಮಾಡಿರೋರು. ಯಾಕಂದರೆ ಯಾವುದೇ US ಈ ಹೆಲಿಕಾಪ್ಟರ್ಸ್ಗಳಾಗಲಿ ಅಥವಾ ಬಾಂಬರ್ಸ್ಗಳಾಗಲಿ ಮೇಲ್ಗಡೆಯಿಂದ ಅವರು ನೋಡಿದ್ರೆ ಗೊತ್ತೇ ಆಗಬಾರ್ದು ಎಲ್ಲಿ ಟನಲ್ ಮಾಡಿದ್ದಾರೆ ಅನ್ನೋದನ್ನು ಹೈಡ್ ಮಾಡೋದಕ್ಕೋಸ್ಕರ ಅವರು ಪೂರ್ತಿ ಎಲೆಗಳಲ್ಲಿ ಅದನ್ನು ಮುಚ್ಚಿರ್ತಾರೆ. ಇನ್ಫ್ಯಾಕ್ಟ್ ನಾವಲ್ಲಿ ಹೋಗಿ ಹುಡುಕಿದ್ರೂ ಸಮೇತ ಇಂಥದ್ದೇ ಸ್ಪೆಸಿಫಿಕ್ ಜಾಗದಲ್ಲಿ ಟನಲ್ ಇದೆ ಅಥವಾ ಗುಂಡಿ ತೋಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅಷ್ಟು ಅದ್ಭುತವಾಗಿ ಅದನ್ನು ಕನ್ಸೀಲ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಆ ಜಾಗದೊಳಗೆ ನೀವು ನೋಡ್ತೀರ ವಿಡಿಯೋದಲ್ಲಿ, ನನಗೆ ಅದರೊಳಗೆ ಹೋಗೋದಕ್ಕೆ ತುಂಬಾ ಕಷ್ಟ ಆಯಿತು. ಇನ್ನೂ ನನಗಿಂತ ಗಾತ್ರವಾಗಿರೋ ಅಂಥವ್ರಿಗೆ ಅದರೊಳಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಆಬ್ವಿಯಸ್ಲಿ ಅಮೇರಿಕನ್ಸ್ ಎಲ್ಲರೂ ಎಕ್ಸ್ಟ್ರೀಮ್ಲಿ ವೆಲ್ ಬಿಲ್ಟ್ ಇರ್ತಾರೆ. ಅವ್ರುಗಳಿಗೆ ಇನ್ಫ್ಯಾಕ್ಟ್ ಹುಡುಕಿದ್ರೂ ಕೂಡ ಆ ಟನಲ್ ಒಳಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. How do we handle this situation? We need to somehow take care of the US bomb. easy. Yes. We really want to support you, help you. Let's see how can we lend our hand to you. Trust your back on us. All the best. Sit right here. Let's bomb US. Yes. ಟನಲ್ ಟೂರನ್ನು ಮುಗಿಸ್ಕೊಬಂದಾದ ನಂತರ ತಿನ್ನಲಿಕ್ಕೋಸ್ಕರ ಟ್ಯಾಪಿಯೋಕಾ ಕೊಡ್ತಾರೆ. ಜೊತೆಗೆ ಸೈಡ್ಸ್ ಆಗಿ ಸಕ್ಕರೆ, ಉಪ್ಪು ಹಾಗೂ ಸ್ವಲ್ಪ ಗ್ರೌಂಡ್ ನಟ್ಗಳನ್ನು ಮಿಕ್ಸ್ ಮಾಡಿ ಒಂದು ಕಾಂಬಿನೇಷನ್ ಮಾಡಿಟ್ಟಿರ್ತಾರೆ. ಯು ಕ್ಯಾನ್ ಟೇಸ್ಟ್ ಇಟ್. ಇದು ಮೇಯ್ನ್ ನಮ್ಮ ಓವರಾಲ್ ಕೂಚಿ ಟನಲ್ ಟೂರ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. All right. Just completed 30 meters tunnel exploration. One hell of a ride. ಒಂದು ಹಾಫ್ ಆನ್ ಅವರ್ ಜಿಮ್ ಮಾಡೋ ಕ್ಯಾಲರಿ ಬರ್ನ್ ಆಗೋ ಅಷ್ಟು ಜಸ್ಟ್ ಒಂದು 30-40 ಮೀಟರ್ ಟನಲ್ ಒಳಗೆ ಹೋಗಿ ಬಂದರೆ
he will burn it all. So thrilling. Must try when you are in Vietnam, when you are in Cu Chi Tunnel, nearby to Ho Chi Minh City. ಮಿಸ್ ಮಾಡಬೇಡಿ, ಅದ್ಭುತವಾದಂಥ ಜಾಗ. ಐ ಥಿಂಕ್ ವಿಲ್ ನಾಟ್ ಫೈಂಡ್ ದಿಸ್ ಟೈಪ್ ಆಫ್ ಆಪರ್ಚುನಿಟೀಸ್ that often. A rare experience. Come here, enjoy. So how was the experience? ಇಟ್ ವಾಸ್ ಸೂಪರ್ ಎಕ್ಸ್ಪೀರಿಯನ್ಸ್. ತುಂಬ ಕಷ್ಟ ಆಯಿತು ಹೊರಗಡೆ. ಫಿಟ್ ಆಗಿದ್ರೆ ಮಾತ್ರ ಆಗುತ್ತೆ. Excuse me bro, if you can just put your words if you don't mind. It was super experience and very interesting. Thank you. Unbelievable what the people have to do. It's all about how you adopt to your environment based on the situation is what I learned from this. ಎಕ್ಸ್ಪೀರಿಯನ್ಸ್ ನಾನು ಮಾಡಲ್ಲ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೇರ್ ಡೆಡಿಕೇಶನ್ ಟು ದೇರ್ ನೇಷನ್ ಈಸ್ ವೆರಿ ಗುಡ್. Nice work everyone. Hip hip. Thank you.